ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. H1B ವೀಸಾನೇ ತೆಗೆದು ಹಾಕಬೇಕಂತ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಹಲವು ನಾಯಕರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮೇಕ್ ಇನ್ ಅಮೆರಿಕಾ ಗ್ರೇಟ್ ಅಗೇನ್ ಅಭಿಯಾನದ ಬೆನ್ನಿಗೆ ಇರೋರು H1B ಅನ್ನೋದೇ ಫ್ರಾಡ್, ಅಮೆರಿಕನ್ನರ ಕೆಲಸ ಕಸಿಯೋಕೆ ಮತ್ತು ಕಡಿಮೆ ಸಂಬಳ ಕೊಟ್ಟು ವಿದೇಶಿಯರಿಂದ ದುಡಿಸಿಕೊಳ್ಳೋಕೆ ಈ ದಾರಿಯನ್ನ ಕಂಪನಿಗಳು ಬಳಸಿಕೊಳ್ತಿವೆ ಅಂತ ಆರೋಪಿಸಲಾಗ್ತಿದೆ. ಈ ದಾರಿಯನ್ನ ಮುಚ್ಚಿ ಬಿಡಬೇಕು ಅನ್ನೋ ಒತ್ತಾಯಗಳು, ಅದಕ್ಕೆ ತಕ್ಕಂತೆ ಮಸೂದೆಗಳನ್ನ ಮಂಡಿಸೋಕೆ ತಯಾರಿ ನಡೆದಿವೆ. ಆದರೆ ಮತ್ತೊಂದು ಕಡೆ ಭಾರತೀಯ ಮೂಲದ ಅಟಾರ್ನಿ ಕಮ್ ರಾಜಕಾರಣಿ ರಾಜಾ ಕೃಷ್ಣಮೂರ್ತಿ H1B ವೀಸಾ ಸಂಖ್ಯೆಯನ್ನ ಈಗ ಇರೋದಕ್ಕಿಂತಲೂ ಜಾಸ್ತಿ ಮಾಡಬೇಕಂತ ಹೈರ್ ಆಕ್ಟ್ ಮೂಲಕ ಪ್ರಸ್ತಾಪ ಮಾಡಿದ್ದಾರೆ. ಜಾಸ್ತಿ ಆಗುತ್ತಾ H1B ವೀಸಾ ಮಿತಿ? ಹೊಸ ಬಿಲ್ ತಂದ ರಾಜಾ ಕೃಷ್ಣಮೂರ್ತಿ. ಭಾರತೀಯರು ಸೇರಿದಂತೆ ವಿದೇಶಿಯರು ಅಮೆರಿಕದಲ್ಲಿ ಕೆಲಸ ಮಾಡೋಕೆ ಇರುವ ದಾರಿ H1B ವೀಸಾ. ಆದರೆ ಕಳೆದ ಕೆಲವು ದಿನಗಳಿಂದ ಅಮೆರಿಕದಲ್ಲಿ ಆಗ್ತಿರೋ ಬೆಳವಣಿಗೆಗಳು ಭಾರತೀಯ ಟೆಕ್ಕಿಗಳಲ್ಲಿ ಗೊಂದಲ ಮತ್ತು ಆತಂಕ ಎರಡನ್ನೂ ಸೃಷ್ಟಿಸಿವೆ. ಒಂದೆಡೆ ಭಾರತೀಯ ಮೂಲದ ಅಮೆರಿಕನ್ ಕಾಂಗ್ರೆಸ್ಸಿಗ ರಾಜಾ ಕೃಷ್ಣಮೂರ್ತಿರವರು ಭಾರತೀಯರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. H1B ವೀಸಾಗಳ ಸಂಖ್ಯೆಯನ್ನ ದುಪ್ಪಟ್ಟು ಮಾಡುವ, ಅಂದರೆ ಈಗಿರುವ ಮಿತಿಯನ್ನ 1,30,000ಕ್ಕೆ ಏರಿಸುವ ಮಸೂದೆಯನ್ನ ಮಂಡಿಸಿದ್ದಾರೆ. ಆದರೆ ಇನ್ನೊಂದೆಡೆ H1B ವೀಸಾ ಪ್ರಕ್ರಿಯೆಯಲ್ಲಿ ಭಾರೀ ಪ್ರಮಾಣದ ವಂಚನೆ ನಡೆಯುತ್ತಿರುವ ಬಗ್ಗೆ ಆರೋಪಗಳು ಕೇಳಿ ಬರುತ್ತಿವೆ. ಅದರಲ್ಲೂ ಚೆನ್ನೈ ಕಾನ್ಸುಲೇಟ್ನಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ ಎಂದು ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಈಗ ರಾಜಾ ಕೃಷ್ಣಮೂರ್ತಿ ಮುಂದಿಟ್ಟಿರುವ ಹೈರ್ ಆಕ್ಟ್ ನಲ್ಲಿ ಏನಿದೆ, ಇದರಿಂದ ಭಾರತೀಯರಿಗೆ ಹೇಗೆ ಲಾಭವಾಗಲಿದೆ, ಹಾಗೆಯೇ ಈ ಫ್ರಾಡ್ ಆರೋಪಗಳ ಅಸಲಿಯತ್ತೇನು, ಟ್ರಂಪ್ ಆಡಳಿತದಲ್ಲಿ ಇದರ ಪರಿಣಾಮ ಏನಾಗಲಿದೆ, ಎಲ್ಲದರ ಬಗ್ಗೆ ವಿವರ ಇಲ್ಲಿದೆ. ಅಮೆರಿಕದ ಇಲಿನಾಯ್ ರಾಜ್ಯದ ಪ್ರತಿನಿಧಿಯಾಗಿರುವ ಭಾರತೀಯ ಮೂಲದ ಡೆಮಾಕ್ರೆಟಿಕ್ ಕಾಂಗ್ರೆಸ್ಸಿಗ ರಾಜಾ ಕೃಷ್ಣಮೂರ್ತಿ ಅವರು ಹೈರ್ ಆಕ್ಟ್ ಅಂದ್ರೆ ಹೈ ಸ್ಕಿಲ್ಡ್ ಇಮಿಗ್ರೇಷನ್ ರಿಫಾರ್ಮ್ ಫಾರ್ ಎಂಪ್ಲಾಯ್ಮೆಂಟ್ ಮಸೂದೆಯನ್ನ ಮರುಪರಿಚಯಿಸಿದ್ದಾರೆ. ಇದರ ಪ್ರಮುಖ ಉದ್ದೇಶ ಅಮೆರಿಕದ ಆರ್ಥಿಕ ಮತ್ತು ತಾಂತ್ರಿಕ ಸ್ಪರ್ಧಾತ್ಮಕತೆಯನ್ನ ಹೆಚ್ಚಿಸುವುದು. ಆದರೆ ಇದರಲ್ಲಿ ಭಾರತೀಯರ ಪಾಲಿಗೆ ಮುಖ್ಯವಾಗಿರೋದು H1B ವೀಸಾಗೆ ಸಂಬಂಧಿಸಿದ ಪ್ರಸ್ತಾಪ. ಪ್ರಸ್ತುತ ಅಮೆರಿಕದಲ್ಲಿ ಪ್ರತಿ ವರ್ಷ ಕೇವಲ 65,000 H1B ವೀಸಾಗಳನ್ನ ಮಾತ್ರ ನೀಡಲಾಗುತ್ತದೆ. ಇದರ ಜೊತೆಗೆ ಅಮೆರಿಕದಲ್ಲಿ ಮಾಸ್ಟರ್ಸ್ ಪಡೆದವರಿಗೆ ಹೆಚ್ಚುವರಿಯಾಗಿ 20,000 ಸ್ಲಾಟ್ಗಳನ್ನ ಮೀಸಲಿಡಲಾಗಿದೆ. ಅಂದರೆ ಒಟ್ಟು 85,000. ಆದರೆ ಪ್ರತಿ ವರ್ಷ ಅರ್ಜಿ ಹಾಕುವವರ ಸಂಖ್ಯೆ ಲಕ್ಷಾಂತರ ಇರುತ್ತದೆ. ಹೀಗಾಗಿ ಲಾಟರಿ ಸಿಸ್ಟಮ್ ಮೂಲಕ ಆಯ್ಕೆ ನಡೆಯುತ್ತದೆ. ರಾಜಾ ಕೃಷ್ಣಮೂರ್ತಿರವರ ಈ ಹೈರ್ ಆಕ್ಟ್ ಪ್ರಕಾರ ಈ ವಾರ್ಷಿಕ ಮಿತಿಯನ್ನ 65,000ರಿಂದ ನೇರವಾಗಿ 1,30,000ಕ್ಕೆ ಏರಿಸಬೇಕು ಎಂದು ಪ್ರಸ್ತಾಪಿಸಲಾಗಿದೆ. ಅಂದರೆ H1B ವೀಸಾಗಳ ಸಂಖ್ಯೆಯನ್ನ ದುಪ್ಪಟ್ಟು ಮಾಡುವುದು ಅವರ ಉದ್ದೇಶ. ವಿದೇಶಿ ಪ್ರತಿಭೆಗಳ ಬಳಸಿ ಸ್ವದೇಶಿಯರ ಬೆಳೆಸಿ, ಅಮೆರಿಕದ ಭವಿಷ್ಯಕ್ಕೂ ಮುಖ್ಯ ಹೈರ್ ಆಕ್ಟ್. ರಾಜಾ ಕೃಷ್ಣಮೂರ್ತಿರವರು ಹೇಳುವ ಪ್ರಕಾರ ಅಮೆರಿಕ ನಾಳಿನ ಉದ್ಯೋಗಗಳು ಮತ್ತು ಕೈಗಾರಿಕೆಗಳನ್ನ ನಿರ್ಮಿಸಬೇಕಾದ್ರೆ ಪ್ರಪಂಚದಾದ್ಯಂತ ಇರುವ ಅತ್ಯುತ್ತಮ ಪ್ರತಿಭೆಗಳನ್ನ ಸ್ವಾಗತಿಸಬೇಕು. ಈ ಮಸೂದೆ ಉದ್ಯೋಗದಾತರಿಗೆ ಅಗತ್ಯವಿರುವ ಕೌಶಲ್ಯಯುತ ಕೆಲಸಗಾರರನ್ನ ನೇಮಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅಂದ್ರೆ ಈ ಮಸೂದೆಯು ಕೇವಲ ವೀಸಾ ಹೆಚ್ಚಿಸುವುದಕ್ಕಷ್ಟೇ ಅಲ್ಲ, ಇದು ಡ್ಯುಯಲ್ ಟ್ರ್ಯಾಕ್ ಅಪ್ರೋಚ್ ಅಂದ್ರೆ ದ್ವಿಮುಖ ಕಾರ್ಯತಂತ್ರವನ್ನ ಒಳಗೊಂಡಿದೆ. ಒಂದು ಕಡೆ ವಿದೇಶಿ ಪ್ರತಿಭೆಗಳಿಗೆ ಬಾಗಿಲು ತೆರೆಯುವುದು, ಮತ್ತೊಂದು ಕಡೆ ಅಮೆರಿಕದ ಸ್ಥಳೀಯ ನಾಗರಿಕರಿಗೆ ಉದ್ಯೋಗ ನೀಡಲು ಬೇಕಾದ ಶಿಕ್ಷಣವನ್ನ ಬಲಪಡಿಸುವುದು. ಈ ಹೈರ್ ಆಕ್ಟ್ ಅಡಿಯಲ್ಲಿ ಅಮೆರಿಕದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ, ಸ್ಟೆಮ್ ಶಿಕ್ಷಣಕ್ಕೆ ಹೆಚ್ಚಿನ ಫಂಡಿಂಗ್ ನೀಡುವ ಪ್ರಸ್ತಾಪವಿದೆ. ಅಂದರೆ H1B ವೀಸಾ ಮೂಲಕ ಬರುವ ಹಣವನ್ನ ಅಥವಾ ಸರ್ಕಾರ ನೀಡುವ ಅನುದಾನವನ್ನ ಬಳಸಿ ಅಮೆರಿಕದ ಮಕ್ಕಳನ್ನ ಮುಂದಿನ ಟೆಕ್ನಾಲಜಿ ಯುಗಕ್ಕೆ ತಯಾರು ಮಾಡುವುದು ಇದರ ಉದ್ದೇಶ. ನಾವು ನಮ್ಮ ಡೊಮೆಸ್ಟಿಕ್ ಟಾಲೆಂಟ್ ಸ್ವದೇಶಿ ಪ್ರತಿಭೆಗಳನ್ನ ಬೆಳೆಸಬೇಕು ಮತ್ತು ವಿದೇಶಿ ಪ್ರತಿಭೆಗಳನ್ನ ಬಳಸಿಕೊಳ್ಳಬೇಕು ಅನ್ನೋದು ಕೃಷ್ಣಮೂರ್ತಿಯವರ ಪ್ರತಿಪಾದನೆ. ಈ ಮಸೂದೆಗೆ ಅಮೆರಿಕದ ಅತಿದೊಡ್ಡ ಐಟಿ ಸೇವಾ ಸಂಸ್ಥೆಗಳ ಒಕ್ಕೂಟಗಳಾದ ಐಟಿ ಸರ್ವ್ ಅಲಯನ್ಸ್ ಸಂಪೂರ್ಣ ಬೆಂಬಲ ಕೊಟ್ಟಿದೆ. ಐಟಿ ಸರ್ವ್ ಅಲಯನ್ಸ್ನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ
ರಘು ಚಿಟ್ಟಿಮಲ್ಲರವರು ಇದು ನಮ್ಮ ಹೈ ಸ್ಕಿಲ್ಡ್ ಇಮಿಗ್ರೇಷನ್ ವ್ಯವಸ್ಥೆಯನ್ನ ಆಧುನೀಕರಿಸಲು ಇಟ್ಟಿರುವ ಮುಖ್ಯವಾದ ಹೆಜ್ಜೆ. ಸಣ್ಣ ಮತ್ತು ಮಧ್ಯಮ ಗಾತ್ರದ ಐಟಿ ಕಂಪನಿಗಳು ಅಮೆರಿಕದಾದ್ಯಂತ ಉದ್ಯೋಗ ಸೃಷ್ಟಿಸುವಲ್ಲಿ ಹೇಗೆ ಪಾತ್ರ ವಹಿಸುತ್ತವೆ ಎಂಬುದನ್ನ ರಾಜ ಕೃಷ್ಣಮೂರ್ತಿ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಹಾಗೆಯೇ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಅಂಜು ವಲ್ಲಭನೇನಿ ಈ ಮಸೂದೆಯು ಅಮೆರಿಕದ ಉದ್ಯೋಗದಾತರಿಗೆ ಜಾಗತಿಕ ಪ್ರತಿಭೆಗಳನ್ನ ನೇಮಿಸಿಕೊಳ್ಳಲು ದಾರಿ ಮಾಡಿಕೊಡುತ್ತದೆ ಮತ್ತು ಅದೇ ಸಮಯದಲ್ಲಿ ಅಮೆರಿಕನ್ ಕೆಲಸಗಾರರ ಹಿತಾಸಕ್ತಿಯನ್ನ ಕಾಪಾಡುತ್ತದೆ ಎಂದಿದ್ದಾರೆ. ಚೆನ್ನೈನಲ್ಲಿ H1B ವೀಸಾ ವಂಚನೆ, 80ರಿಂದ 90ರಷ್ಟು ಅರ್ಜಿಗಳು ನಕಲಿ. ಕೆಲವೇ ದಿನಗಳ ಮೊದಲು ಅಮೆರಿಕದ ಮಾಜಿ ಕಾಂಗ್ರೆಸ್ಸಿಗ ಡೇವ್ ಬ್ರಾಡ್ ಮತ್ತು ಭಾರತೀಯ ಮೂಲದ ಅಮೆರಿಕನ್ ರಾಜತಾಂತ್ರಿಕ ಅಧಿಕಾರಿ ಮಹಾವಶ್ ಸಿದ್ದಕಿರವರು H1B ವೀಸಾ ವ್ಯವಸ್ಥೆಯ ಬಗ್ಗೆ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ H1B ಪ್ರೋಗ್ರಾಂನಲ್ಲಿ ದೊಡ್ಡ ಮಟ್ಟದ ಇಂಡಸ್ಟ್ರಿಯಲ್ ಸ್ಕೇಲ್ ಫ್ರಾಡ್ ನಡೆಯುತ್ತಿದೆ. ಮಹಾವಶ್ ಸಿದ್ದಕಿ ಪ್ರಕಾರ ಭಾರತದಿಂದ ಸಲ್ಲಿಕೆಯಾಗುವ H1B ಅರ್ಜಿಗಳನ್ನ ಬರೋಬ್ಬರಿ 80ರಿಂದ 90ರಷ್ಟು ಅರ್ಜಿಗಳು ನಕಲಿ ಆಗಿರಬಹುದು. ಇನ್ನು ಡೇವ್ ಬ್ರಾಡ್ ನಿರ್ದಿಷ್ಟವಾಗಿ ಭಾರತದ ಚೆನ್ನೈ ಕಾನ್ಸುಲೇಟ್ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಕೇವಲ ಚೆನ್ನೈ ಕಾನ್ಸುಲೇಟ್ನಲ್ಲೇ ಸುಮಾರು 2,20,000 ವೀಸಾಗಳನ್ನ ಪ್ರೊಸೆಸ್ ಮಾಡಲಾಗಿದೆ. ಇದು ಅಮೆರಿಕದ ಒಟ್ಟು ವೀಸಾ ಮಿತಿಗಿಂತಲೂ ಹೆಚ್ಚು ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಅನೇಕ ಕಂಪನಿಗಳು ಒಂದೇ ಅಭ್ಯರ್ಥಿಗೆ ಬೇರೆ ಬೇರೆ ಕಂಪನಿಗಳ ಹೆಸರಿನಲ್ಲಿ ನಕಲಿ ಅರ್ಜಿಗಳನ್ನು ಹಾಕಿಸಿ ಲಾಟರಿಯಲ್ಲಿ ತಮ್ಮ ಚಾನ್ಸ್ ಹೆಚ್ಚಿಸಿಕೊಳ್ಳುತ್ತಿದೆ ಎಂಬುದು ಇವರ ಪ್ರಮುಖ ಆರೋಪ. ಟ್ರಂಪ್ ಆಡಳಿತದಲ್ಲಿ ವಾಣಿಜ್ಯ ಕಾರ್ಯದರ್ಶಿಯಾಗಿರುವ ಹೋಮರ್ಡ್ ಲುಟ್ನಿಕ್ ಕೂಡ ಕೆಲವು ತಿಂಗಳ ಹಿಂದೆಯಷ್ಟೇ H1B ವೀಸಾ ವ್ಯವಸ್ಥೆಯನ್ನ ಒಂದು ಫ್ರಾಡ್ ಎಂದು ಕರೆದಿದ್ದರು. ವಿದೇಶಿ ಪ್ರತಿಭೆಗಳನ್ನ ಕರೆತರುವುದು ಅಮೆರಿಕನ್ನರ ಉದ್ಯೋಗವನ್ನ ಕಸಿದುಕೊಳ್ಳುತ್ತಿದೆ ಅನ್ನೋದು ಟ್ರಂಪ್ ಬೆಂಬಲಿಗರ ವಾದ. ಹೀಗಿರುವಾಗ ರಾಜ ಕೃಷ್ಣಮೂರ್ತಿರವರ ಈ ಹೈ ರೇಟ್ ಎಷ್ಟರ ಮಟ್ಟಿಗೆ ಜಾರಿಯಾಗಲಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಡೆಮಾಕ್ರೆಟಿಕ್ ಪಕ್ಷದವರು ವೀಸಾ ಹೆಚ್ಚಿಸಲು ನೋಡುತ್ತಿದ್ದರೆ ರಿಪಬ್ಲಿಕನ್ ಪಕ್ಷದವರು ಮತ್ತು ಟ್ರಂಪ್ ಬೆಂಬಲಿಗರು ವೀಸಾ ನಿಯಮಗಳನ್ನ ಬಿಗಿಗೊಳಿಸಲು ಮತ್ತು ವಂಚನೆಯನ್ನ ತಡೆಯಲು ಒತ್ತಾಯಿಸುತ್ತಿದ್ದಾರೆ. ಒಂದು ಕಡೆ 1,30,000 ವೀಸಾ ಏರಿಕೆಯ ಆಸೆ, ಇನ್ನೊಂದು ಕಡೆ ಕಠಿಣ ಶ್ರಮಗಳ ಭೀತಿ. ರಾಜ ಕೃಷ್ಣಮೂರ್ತಿ ಅವರ ಈ ಪ್ರಯತ್ನ ಯಶಸ್ವಿಯಾದರೆ ಅಮೆರಿಕ ಕನಸು ಕಾಣುವ ಸಾವಿರಾರು ಭಾರತೀಯ ಇಂಜಿನಿಯರಿಂಗ್ಗಳಿಗೆ ದೊಡ್ಡ ವರದಾನವಾಗಲಿದೆ. ಆದರೆ ಅಲ್ಲಿಯವರೆಗೂ H1B ವೀಸಾದ ಅತಂತ್ರ ಪರಿಸ್ಥಿತಿಯು ಮುಂದುವರಿದಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.